ಓಕೆ, ಗುಟ್ಕಾ ಪ್ರಿಯರಿಗೆ ಇದು ಸಿಹಿ ಸುದ್ದಿ ಅಲ್ಲ. ಹೌದಾ, ಏನಾಯಿತು ಬನ್ನಿ ನೋಡೋಣ. ಗುಟ್ಕಾ ಪ್ರಿಯರಿಗೆ ಇದು ಖಂಡಿತವಾಗ್ಲೂ ಕೂಡ ಶಾಕಿಂಗ್ ನ್ಯೂಸ್. ಶಾಕ್ ಆಗಲೇಬೇಕು. ರಾಜ್ಯದಲ್ಲಿ 1 ವರ್ಷ ಗುಟ್ಕಾ ಬಂದ್ ಬಂದ್ ಬಂದ್. 1 ವರ್ಷ ಅಷ್ಟೇನಾ ಅಂತ ಅಂದ್ಕೊಳ್ಳೋಂಗಿಲ್ಲ. ಇನ್ನು ಮುಂದೆ ಎಲ್ಲೂ ಗುಟ್ಕಾ ಮಾರೋ ಹಾಗಿಲ್ಲ. 1 ವರ್ಷ ಗುಟ್ಕಾ ಬ್ಯಾನ್ ಮಾಡಿದೆ ಸರ್ಕಾರ. ಒಂದು ಟ್ರಯಲ್ ನೋಡ್ತಾ ಇರೋಂಗೆ ಕಾಣ್ತಾ ಇದೆ. ಸದ್ಯ ಗುಟ್ಕಾ ಅಂತೂ ಮಾರಂಗಿಲ್ಲ, ತಿನ್ನಂಗಿಲ್ಲ. ಪಾನ್ ಮಸಾಲ ಉತ್ಪನ್ನಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಆದೇಶ ಮೀರಿ ಗುಟ್ಕಾ, ಪಾನ್ ಮಸಾಲ ಏನಾದರೂ ಮಾಡಿದರೆ, ತಯಾರಿಸಿದರೆ ಭಾರಿ ಮೊತ್ತದ ದಂಡ ಕಟ್ಟಬೇಕಾಗತ್ತೆ, ಜೈಲು ವಾಸ ಅನುಭವಿಸಬೇಕಾಗತ್ತೆ. ನೀವು ಪ್ರಜ್ವಲ್ ರೇವಣ್ಣ ಸ್ಟೋರಿ ನೋಡಿಬಿಟ್ಟು ಜೈಲು ವಾಸ ಅಂದರೆ ಚೆನ್ನಾಗಿರುತ್ತೆ ಅನ್ಕೊಳಕ್ಕೆ ಹೋಗಬೇಡಿ. ದಟ್ ಈಸ್ ದ ವರ್ಸ್ಟ್ ಥಿಂಗ್. ಯಾಕಂತ ಹೇಳಿದರೆ ಈಗೇನು ನಿಮ್ಮ ಜೀವನದ ಒಂದು ಗುರಿಯನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಸ್, ಗುಟ್ಕಾ ಪ್ರಿಯರಿಗೆ ಇದು ಖಂಡಿತವಾಗ್ಲೂ ಶಾಕಿಂಗ್ ನ್ಯೂಸ್. ಹೂ ಹ್ಯಾಸ್ ಅಡಿಕ್ಟೆಡ್, ಯಾರು ಈ ಒಂದು ಗುಟ್ಕಾ ಚಟಕ್ಕೆ ದಾಸರಾಗಿರ್ತಾರಲ್ಲ ಅಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಇದು ಶಾಕಿಂಗ್ ನ್ಯೂಸ್. ಎಸ್, ಈ ಆದೇಶ ಯಾವಾಗಿಂದ? 1 ವರ್ಷ ನಿಷೇಧ ಅಂತ ಹೇಳ್ತಾ ಇದ್ದೀವಲ್ಲ, ಈ ಆದೇಶ ಯಾವಾಗಿಂದ ಅಂತ ಹೇಳಿದ್ರೆ ಇದೇ ಆಗಸ್ಟ್ 10ರಿಂದಲೇ ಆದೇಶ ಜಾರಿ ಅಂತ ಸರ್ಕಾರ ಹೇಳಿದೆ. ಅಂದರೆ ಇವತ್ತೆಷ್ಟು ತಾರೀಕು? 13ನೇ ತಾರೀಕು. 3 ದಿವಸ ಆಗಿದೆ. ತಂಬಾಕು, ನಿಕೋಟಿನ್ ಇರುವಂಥ ಪದಾರ್ಥಗಳನ್ನು ಇಲ್ಲಿ ಮಾರಾಟ ಮಾಡೋಂಗಿಲ್ಲ, ತಯಾರಿಸೋಂಗಿಲ್ಲ. ದಟ್ ಇಸ್ ದ ನ್ಯೂಸ್. ಓಕೆ, ತಂಬಾಕು, ನಿಕೋಟಿನ್ ಯುಕ್ತ ಉತ್ಪನ್ನಗಳಿಗೆ ಕಂಪ್ಲೀಟ್ ನಿಷೇಧ. ತಯಾರಿಕೆ ಆಗಿರ್ಬೋದು, ಸಂಗ್ರಹಣೆ ಆಗಿರ್ಬೋದು, ಸಾಗಣೆ ಆಗಿರ್ಬೋದು, ಮಾರಾಟ, ಈ ಎಲ್ಲದಕ್ಕೂ ಕೂಡ ಬ್ರೇಕ್ ಬ್ರೇಕ್ ಬ್ರೇಕ್. ಓಕೆ, ಅಧಿಕಾರಿಗಳಿಂದ ರಾಜ್ಯಾದ್ಯಂತ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಆಹಾರ ಸುರಕ್ಷತೆ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಪಾಸಣೆಯನ್ನು ನಡೆಸಲಾಗುತ್ತೆ. ಆಹಾರ ಸುರಕ್ಷತೆ ಕಾಯ್ದೆಯ 2006ರ ಸೆಕ್ಷನ್ 30ರ ಅಡಿಯಲ್ಲಿ ಕಠಿಣ ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ಕಣ್ ತಪ್ಪಿಸಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ರಾಜ್ಯ ಸರ್ಕಾರದ ನಡೆಗೆ ನಿಜಕ್ಕೂ ಆರೋಗ್ಯವಂತ ಜನರು, ಸ್ವಾಸ್ಥ್ಯಯುಕ್ತ ಮನಸ್ಥಿತಿ ಇರುವಂಥ ಮನುಷ್ಯರು ಇದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಎಸ್, ಪರವಾಗಿಲ್ಲ. ಎಸ್, ಇಂತಹ ಒಳ್ಳೊಳ್ಳೆ ವಿಚಾರಗಳನ್ನು ಸರ್ಕಾರ ಕೊಡಲಿ. ಬೇಗ ಏನಾದರೂ ಒಂದಿಷ್ಟು ಕ್ರಾಂತಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನೇನ್ರಿ ಬೇಕು? ಆರೋಗ್ಯಕ್ಕಿಂತ ಮೇಲಾಗಿ ಏನಾದರೂ ಇದೆಯಾ? ಹೆಲ್ತ್ ಇಸ್ ವೆಲ್ತ್ ಅಂತೀವಿ ಅಲ್ವಾ? ಎಸ್, ಹಾಗಾಗಿ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ನಿರ್ಧಾರಗಳನ್ನು ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ನಾವು ಕೂಡ ಹೇಳೋಣ. ಓಕೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಗಮನಿಸೋಣ. ಮಾಡಿದ್ರೆ ಒಳ್ಳೆ ಸರ್ ಎಲ್ಲ. ಯಾಕಂದ್ರೆ ಎಲ್ಲ ಚಿಕ್ಕ ಹುಡುಗರು ಎಲ್ಲ ತಿನ್ನೋ ಚಾಲು ಮಾಡಿಬಿಟ್ಟಿದಾರೆ. ಲೈಫ್ ಹಾಳು ಆಗ್ತಾ ಇದೆ ಅವ್ರದ್ದು. ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ. ವ್ಯಾಪಾರಸ್ಥರು ಬೇರೆ ಏನಾರ ಮಾಡ್ಕೊಂತಾರೆ, ಬೇರೆ ಹಾಕೊಂತಾರೆ ಏನಾನ. ಅದೇ ಮಾಡಿದ್ರೆ ಒಳ್ಳೆ ಸರ್. ಚಿಕ್ಕ ಮಕ್ಕಳೆಲ್ಲ ತಿನ್ನೋದು ಚಾಲು ಮಾಡ್ಬಿಟ್ಟು ಇದಾಗಿದೆ. ಮಕ್ಕಳದು ಇದಂದ್ರೆ ಅವ್ರ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರಿಗೆ ಕಂಟ್ರೋಲ್ ನಲ್ಲಿ ಇಡ್ಬೇಕು. ಫ್ರೀ ಆಗಿ ಬಿಟ್ಬಿಟ್ಟು ಕಾಸು ಕೊಟ್ಬಿಟ್ರೆ ಎಲ್ಲ ಆಗ್ಲೇ ಆಗುತ್ತೆ. ಹಾಗಾದ್ರೆ ಬ್ಯಾನ್ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ ವ್ಯಾಪಾರಸ್ಥರಿಗೆ? ಏನ್ ತೊಂದರೆ ಆಗೋಗಿಲ್ಲ ಸರ್. 100% ಏನ್ ತೊಂದರೆ ಆಗ್ಲಿಲ್ಲ. ಜನ ಎಲ್ಲ ಒಳ್ಳೇದ್ ಕೇಳ್ಬೇಕು ತಾನೆ. ಒಳ್ಳೇದಾಗ್ಬೇಕು. ಮಕ್ಳೆಲ್ಲ ಒಳ್ಳೆಯವರು ಓದ್ಬೇಕು, ಚೆನ್ನಾಗ್ ಆಗ್ಬೇಕು ಸರ್. ಬ್ಯಾನ್ ಮಾಡೋದು ಬಹಳ ಒಳ್ಳೇದು. ಯಾಕಂತಂದ್ರೆ ಯಂಗ್ ಜನರೇಷನ್ ಎಲ್ಲರೂ ತಿಂದು ಬಾಯಿ ಕ್ಯಾನ್ಸರ್ ಆಗ್ತಾ ಇದೆ. ಹೊಸ ಪೀಳಿಗೆಗೆ ಕ್ಯಾನ್ಸರ್ ಕೊಡ್ತಾ ಇದಾರೆ. ಮೊದಲು ಬಂದ್ ಮಾಡ್ಬಿಡಿ ಗುಟ್ಕಾ. ಜಾರಿಗೊಳಿಸ್ತಾರೆ ಅಂತ ಹೇಳ್ತಾರೆ. ನಮ್ಗಂತೂ ವಿಶ್ವಾಸ ಇಲ್ಲ. ಯಾಕಂದ್ರೆ ಇದೇನು ಗುಟ್ಕಾದೇನು ಲಾಬಿ ಇದೆ, ತುಂಬಾ ಸ್ಟ್ರಾಂಗ್ ಇದೆ. ಆಮೇಲೆ ಈ ಲಾಬಿಗೆ ಮಣ್ಣದ ಕೇಸಿಂದ ಮತ್ತೆ ಸರ್ಕಾರ ಹಿಂದೇಟ್ ಹಾಕಬಹುದು ಅಂತ ನಮಗೆ ಡೌಟು. ದಯವಿಟ್ಟು ಸರ್ಕಾರ ಹಿಂದೇಟ್ ಹಾಕಬೇಡಿ. ಯಂಗ್ ಜನರೇಷನ್ ಹಿತದೃಷ್ಟಿಯಿಂದ ಈ ಗುಟ್ಕಾ ಅನ್ನು ಖಂಡಿತವಾಗಿ ಬ್ಯಾನ್ ಮಾಡಬೇಡಿ. ಗುಟ್ಕಾ ಬ್ಯಾನ್ ಮಾಡ್ಬೇಕು ಸರ್. ಹೌದು, ಇವಾಗಿನ ಪೀಳಿಗೆ ಎಲ್ಲರೂ ಗುಟ್ಕಾಗ ಅಂಟ್ಕೊಂಡಿದ್ದಾರೆ. ಗುಟ್ಕಾ ಖಂಡಿತವಾಗ್ಲೂ ಬ್ಯಾನ್ ಆಗ್ತದೆ. ಈ ಯುವ ಪೀಳಿಗೆಯನ್ನು ಬಿಟ್ಟು ಮತ್ತೆ ಏನ್ ಡೇಂಜರ್ ಅನ್ಸುತ್ತೆ? ಕ್ಯಾನ್ಸರ್ ಆಗುತ್ತೆ. ಚಿಕ್ಕ ಮಕ್ಕಳು ಎಲ್ರು ತಂಬಾಕಾಯ್ತು, ಗುಟ್ಕಾ ಆಯ್ತು, ಎಲ್ರು ತಗೋತಾ ಇದಾರೆ. ಅದಕ್ಕೋಸ್ಕರ ಗುಟ್ಕಾ ಬ್ಯಾನ್ ಮಾಡ್ಲೇಬೇಕು. ಇದನ್ನ ಕ್ಲೋಸ್ ಮಾಡ್ಬೇಕು. ಅವರು ಬಿಡೋದು, ಅವರು ಬಾಡಿಗೆ ಇದನ್ನ ಫೈನ್ ಹಾಕೋದು. ಇಲ್ಲಿ ಸ್ಮೋಕ್ ಮಾಡಬೇಡ ಅಂತಾರೆ. ಮತ್ತೆ ಏನ್ ಮಾಡ್ತಾರೆ? ಸ್ಮೋಕ್ ಬಿಡ್ತಾರೆ. ಫ್ಯಾಕ್ಟ್ರಿ ಕ್ಲೋಸ್ ಮಾಡಿದ್ರೆ ಅದೆಲ್ಲ ಕರೆಕ್ಟ್ ಬಂದ್ಬಿಡುತ್ತೆ. ಫ್ಯಾಕ್ಟ್ರಿನೂ ರನ್ನಿಂಗ್ ಆಗ್ತಬೇಕು, ಜನಗಳು ಫೈನ್ ಆಗ್ತಾನೆ ಇರ್ಬೇಕು. ನಿಜ ಅಲ್ವಾ? ಒಳ್ಳೆ ವಿಚಾರ. ಹೌದ್ರಿ, ನೀವು ಅಲ್ಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಮೃತ್ಯು ಬರುತ್ತೆ, ಕ್ಯಾನ್ಸರ್ ಬರುತ್ತೆ ಎಲ್ಲ ಹೇಳ್ತೀರಿ. ತಯಾರಿಯನ್ನು ನಿಲ್ಲಿಸ್ಬಿಡಿಯಲ್ಲ ಅನ್ನೋದು ಭಾಳ ವೆಲ್ ಸೆಡ್.
ನೀವು ಸಿನಿಮಾದಲ್ಲಿ ಆರಂಭದಲ್ಲಿ ಹೇಳ್ತಾ ಇದ್ದಂಥ ಒಂದು ಅಡ್ವರ್ಟೈಸ್ಗೆ ಯಾವ್ದು ಹೇಳಿ, ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಅಂತ, ಅದಕ್ಕೆ ಇದು ಜಾರಿ ಆದರೆ ಮಾತ್ರನೇ ಆ ಒಂದು ಅಡ್ವರ್ಟೈಸ್ಗೆ, ಆ ಜಾಹೀರಾತಿಗೆ ಒಂದು ಬೆಲೆ ಬರುತ್ತೆ. ಸುಮ್ಮನೆ ನಾಮಕಾವಸ್ಥೆಗೆ ಬರೀ ಜಾಹೀರಾತುಗಳನ್ನು ಹಾಕೋದಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಆದೇಶ ಕೆಲಸ ಮಾಡ್ಬೋದು. ಎಸ್.